ರವಿಚಂದ್ರ, ಈ ಚಾರ್ಜ್ ಶೀಟ್ ವಿಚಾರ ಬಂತು. ನಾನು ಕೆಲವು ಅಂಶಗಳನ್ನ ಹೇಳಿದೆ, ಇಲ್ಲೇನಾದರೂ ಕರೆಕ್ಟ್ ಮಾಡಿ ನೀವು. ಬಟ್ ನನ್ನ ತಿಳುವಳಿಕೆಯಲ್ಲಿ ಈ ಚಾರ್ಜ್ ಶೀಟ್ ಮಾಡಿಲ್ಲ ಅಂದ ತಕ್ಷಣ ಅವ್ರು ಬೇಲ್ಗೆ ಹಾಕೊಳ್ಳೋಕ್ಕೂ ಅಷ್ಟು ಈಸಿಯಾಗಿ ಆಗಲ್ಲ. ಅದಕ್ಕೆ ಮುಂಚೆನೂ ಪ್ರಯತ್ನ ಪಟ್ಟಿರ್ತಾರೆ. ಚಾರ್ಜ್ ಶೀಟ್ನ ಎಲ್ಲರೂ ಸಿಗಬೇಕು ನನಗೆ. ಇನ್ನೂ ಅವ್ರು ಇದ್ದಾರಲ್ರಿ, A1 ಇದ್ದಾರೆ, A3 ಇದ್ದಾರೆ, A18 ಇದ್ದಾರೆ, 19 ಇದ್ದಾರೆ. ಅವರೆಲ್ಲ ತೊಗೊಂಡ ಮೇಲೆ ಅವರೆಲ್ಲರೂ ಮಾಹಿತಿ ತೊಗೊಂಡು ಮಾತ್ರ ನಾವು ಬರೆಯೋಕ್ಕಾಗುತ್ತೆ ಅಂತ ಒಂದು ನೆಪ ಹೇಳಬಹುದಾಗುತ್ತೆ. ಇಲ್ಲಿ ನಡೀತಿರೋದೇನು ಹಾಗಾದ್ರೆ? ನಿಜ ನೋಡಿ, ಈ ವಿಚಾರದಲ್ಲಿ ಮೇಡಮ್ ಪದೇ ಹೇಳ್ತಾ ಇದ್ದಾರೆ, ಯಾಕೆ ಅವ್ರಿಗೆ ಬೇಲ್ ಸಿಗ್ತಲ್ಲ, ಯಾಕೆ ಅವ್ರಿಗೆ ಬೇಲ್ ಸಿಗಲ್ಲ. ಬರ್ತೇನೆ ನಿಮ್ ಸಿಂಪಲ್ನೇ ನಿಮ್ಮ ರೀತಿಯಲ್ಲಿ ಅದೇ ಹೇಳ್ತೀನಿ, ಅದೇ ಬರ್ತಾ ಇದ್ದೀನಿ. ನೀವು ಗೊಂದಲ ಮಾಡಿದ್ರೆ ಆಗುದಿಲ್ಲ. ಒಂದ್ ನಿಮಿಷ, ನಾ ಬರ್ತೀನಿ ನಿಂದ್ರಿ. ಈಗ ಇದು ಹೇಳ್ತಾ ಇದ್ದಾರಲ್ಲ ಮೇಡಮ್ ಅವ್ರು, ಯಾಕೆ ಅವರಿಗೆ ಬೇಲ್ ಸಿಗ್ತಲ್ಲ, ಯಾಕೆ ಅವ್ರಿಗೆ ಬೇಲ್ ಸಿಗ್ತಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಿದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಕಾಮನ್ ಲಾ ಅಂಡ್ PMLA ಲಾ? ಓಕೆ, ಆಯ್ತಾ? ಕಾಮನ್ ಅಲ್ಲಿ ನಾನು ಕೂಡ ಹೈಕೋರ್ಟ್ ಪ್ರಾಕ್ಟೀಷನರ್ ಆಗಿರೋದ್ರಿಂದ ಕರ್ನಾಟಕ ಹೈಕೋರ್ಟಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ವಾಟ್ ಆರ್ ದ ಬೇಲ್ ಅಪ್ಲಿಕೇಶನ್ಸ್, ಪ್ರೊಸೀಜರ್ಸ್ ಏನಿದೆ ನನಗೆ ಡೇ ಟು ಡೇ ನನಗದು ಇದು ಪ್ರಾಕ್ಟೀಸ್. ಅದು ನಾರ್ಮಲ್ ಲಾನಲ್ಲಿ IPC ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ 90 ಡೇಸಲ್ಲಿ ವಿತಿನ್ 90 ಡೇಸ್ ನೀವು ಚಾರ್ಜ್ ಶೀಟ್ನ ಫೈಲ್ ಮಾಡಬೇಕು, ಇನ್ವೆಸ್ಟಿಗೇಷನ್ಸ್ನ ಕಂಪ್ಲೀಟ್ ಮಾಡಿ. 3 ತಿಂಗಳು. ಒಂದು ವೇಳೆ ಅದು ನೀವು ಹಾಕಲಿಲ್ಲ ಅಂತ ಹೇಳಿದ್ರೆ, ದೆನ್ ಇಟ್ಸ್ ಬಿಕಮ್ ಎ ರೈಟ್ ಆಫ್ ದಿ ಅಕ್ಯೂಸ್ ಟು ದಿ ಅಪೀಲ್ ಬಿಫೋರ್ ದಿ ಅಪ್ರೋಪ್ರಿಯೇಟ್ ಕೋರ್ಟ್ ಟು ಗೆಟ್ ಎ ಬೇಲ್. ಅದು ನಮ್ಮ ಕಾಮನ್ ಲಾ ಇರೋಂಥದ್ದು, IPC ನಲ್ಲಿ ಇರೋಂಥದ್ದು, CRPC ನಲ್ಲಿ ಇರೋಂಥದ್ದು. PMLA ಆಕ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ನೀವು ಮನಿ ಟ್ರಯಲ್ನ ನೀವು ಪ್ರೂವ್ ಮಾಡ್ಕೊಳ್ಬೇಕು. ಪ್ರೈಮ್ ಆಫೀಸೇ ಯಾರ ಜವಾಬ್ದಾರಿ? ಅದು ಅಲಿಗೇಷನ್ ಮಾಡ್ದವನ್ ಜವಾಬ್ದಾರಿ ಅಲ್ಲ, ಅಲಿಗೇಷನ್ ತಗೊಂಡವನ್ ಜವಾಬ್ದಾರಿ, ಅಂದ್ರೆ ಅಕ್ಯೂಸ್ ಜವಾಬ್ದಾರಿ. ಅದು ಬರ್ತೇನೆ ಎಲ್ಲಿ ಇದೆ ಅಂತ, ಇದು ಏನಿದೆ, ನಿಮ್ಮ ನ್ಯಾಯಾಲಯ ಏನಿದೆ, ಕೋರ್ಟ್ ಏನಿದೆ, ಅದು ಕರೆಕ್ಟ್ ಇದೆ. ನೀವು ಹೇಳ್ತಾ ಇದ್ರೆ ನೀವು ಮಾತಾಡ್ಕೊಂಡು ಹೋಗಿದ್ದೀರಾ. ಆದ್ರೆ ಎಲ್ಲ ಈ ಎಲೆಕ್ಷನ್ ಸಮಯದಲ್ಲಿ ಏನೂ ಗೊತ್ತಿಲ್ಲದೆ ಸುಗಾಸಮನೆ ಅರೆಸ್ಟ್ ಮಾಡ್ತಾರೆ, ಈ ತರ ಬೇಕು ಅಂತ ಮಾಡ್ತಾರೆ, ವಿರೋಧ ಪಕ್ಷಗಳ ಹೆಡೆಮುರಿ ಕಟ್ತಾರೆ. ಬರ್ತೇನೆ ನಿಮ್ಗೆ ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ತೇನೆ. ಇದರಲ್ಲಿ PMLA ಆಕ್ಟ್ ಅಂಡರ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ಪಷ್ಟವಾಗಿ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾ ಇದೆ. ನೀವೇನೋ ಅಲಿಗೇಷನ್ ಏನೋ ಮಾಡಿದ್ರಿ, ಬಟ್ ನನಗೆ ಪ್ರೂವ್ ಮಾಡ್ಕೊಳ್ಳೋದು ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡು ಸಿಕ್ಕಿಲ್ಲ, ನಾನು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಅದು ಕೋರ್ಟ್ ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇನ್ನೊಂದು ಅಬ್ಜೆಕ್ಷನ್ಸ್ ಆಗ್ತಾರೆ, ನಮ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಸತ್ಯೇಂದ್ರ ಜೈನ್ ಅವರು ಆರೋಗ್ಯ ಸಚಿವರಾಗಿ ಎಂತಹ ಮಹತ್ವದ ಮೊಹಲ್ಲಾ ಕ್ಲಿನಿಕ್ ಕಾನ್ಸೆಪ್ಟ್ನ ತಗೊಬಂದು ಡೆಲ್ಲಿಯಲ್ಲಿ ಎಂತಹ ಒಂದು ಮಹತ್ವದ ಬೆಳವಣಿಗೆ ಮಾಡಿದ್ದಾರೆ. ಅಂತಹ ವ್ಯಕ್ತಿ ಇವತ್ತು ಡಯಾಬಿಟಿಕ್ ಪೇಷಂಟ್ ಆಗಿ ಡೇ ಟು ಡೇ ಅವರು ಇದರಲ್ಲಿ ಬಾತ್ರೂಮ್ ಅಲ್ಲಿ ಬಿದ್ದು ಇವತ್ತು ಅಡ್ಮಿಟ್ ಆಗೋ ಪರಿಸ್ಥಿತಿ. PMLA ಆಕ್ಟ್ ಅಂಡರ್ ಅಲ್ಲಿ ಬೇಲ್ ಸಿಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆಕ್ಟ್ ನ ತೆಗೆದು ನೋಡಿ, ಸೆಕ್ಷನ್ 45 ಮತ್ತೆ ಕ್ಲಾಸ್ 2 ಏನು ಹೇಳುತ್ತೆ ಅನ್ನೋದು ಮೇಡಮ್ಗೆ ಸ್ಪಷ್ಟವಾದ ಗೊತ್ತಾಗುತ್ತೆ. ಇದು PMLA ಆಕ್ಟ್ ಅಂಡರ್ ನೀವು ಹಾಕಿದ್ರೆ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಅವರಿಗೆ ಅರ್ಥ ಆಗದೆ ಇರೋದೇನು ಅಂತ ಹೇಳಿದ್ರೆ, ಬಿಜೆಪಿ ವಕ್ತಾರರಿಗೆ ಅರ್ಥ ಆಗದೆ ಇರೋದೇನು ಅಂತ ಹೇಳಿದ್ರೆ, PMLA ಆಕ್ಟ್ಗೂ ಮತ್ತೆ CRPCಗೂ ಅವರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದು ನನ್ನ ಇವತ್ತಿನ ಇದು ವಿಚಾರ. ಇದಕ್ಕಾಗಿ ಕೋರ್ಟ್ ಇಂದ ಅವರಿಗೆ ಬೇಲ್ ಸಿಗ್ತಾ ಇಲ್ಲ ಅನ್ನೋದು ವಿಚಾರ ಒಂದು. ಎರಡನೇದು, ನೀವು ಮನಿ ಟ್ರಯಲ್ ನ ಇದುವರೆಗೂ ಕೂಡ ಪ್ರೂವ್ ಮಾಡಿಲ್ಲ ಅಂತ ನಾನು ಹೇಳಿದೆ. ಹಾಗಾದ್ರೆ ಇಡೀ ಸ್ವಾಯತ್ತ ಸಂಸ್ಥೆ ನಮ್ಮ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಿ, ಎಲೆಕ್ಷನ್ ಟೈಮಲ್ಲಿ ಯಾಕೆ ಅಂತ? ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಮನ್ಸ್ ಕೊಡೋದಕ್ಕೆ ಶುರು ಮಾಡಿದ್ದೇನೆ ಜನವರಿ 2024. ನನಗೆ ವಿತ್ ರಿಪ್ಲೈ ನಾನು ನಿಮ್ಗೆ ಕೊಡಬಲ್ಲೆ, ಏನೇನು ರಿಪ್ಲೈ ಕೊಟ್ಟಿದೀವಿ ಅಂತ ಹೇಳಿ. ನಾವು ಚಂಡೀಗಢ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ಏನೇನು ಯಾವಾಗ ನೀವು ನೋಟಿಸ್ ಜಾರಿ ಮಾಡಿದ್ರ ಅಂತ ನನಗೆ ಗೊತ್ತಿದೆ. ಆ ನೋಟಿಸ್ಗೆ ನಾವು ರಿಪ್ಲೈ ಕೊಟ್ಟಿದೀವಿ ಲೀಗಲ್ ಟೀಮ್ ಇಂದ. ಸೊ ಅಷ್ಟು ಸುಲಭದಾಗಿ ಯಾವ್ದು ಡೇಟ್ ನ ನೀವು ಹೇಳಲಿಕ್ಕೆ ಹೋಗ್ಬೇಡಿ. ಜಾನ್ವರಿ 2024 ಚಂಡೀಗಢ ಎಲೆಕ್ಷನ್ ಯಾವಾಗ ಶುರು ಆಯ್ತು, ಆವಾಗ ಇವರಿಗೆ ಯಾವ ಎಲೆಕ್ಷನ್ಸ್ಗೂ ಇವ್ರು ಕ್ಯಾಂಪೇನ್ ಮಾಡದೇ ಇರೋ ರೀತಿಯಲ್ಲಿ ಅವರಿಗೆ ಕಟ್ ಹಾಕ್ಲಿಕ್ಕೆ ನೋಟಿಸ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಒಂದು ನೋಟಿಸ್ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ 8 ನೋಟಿಸ್ ಆಗಿದೆ. 9ನೇ ನೋಟಿಸ್ ಅಲ್ಲಿ ಅವ್ರನ್ನ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ರೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸೊ ಅದಲ್ದೇನೆ ಜನರಿಗೆ ಇವತ್ತು ತಿಳ್ಕೊಳ್ಬೇಕಾಗಿನ ಅಂತ ಹೇಳಿದ್ರೆ, ಇಲ್ಲಿ ಬಿಜೆಪಿ ಕೈವಾಡ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅನ್ನೋದಾದ್ರೆ, ನಾನು ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಈಗ ನೋಡಿ, ಇವ್ರಿಗೆ ಇಡಿ ರೈಡ್ ಆಗೋದಕ್ಕೆ ಈಗ ರೆಡ್ಡಿ ಬಗ್ಗೆ ನಾನು ಹೇಳಿದೆ. ಯಾರು? ಶರತ್ ಚಂದ್ರ ರೆಡ್ಡಿ. ಆತ ಅರೆಸ್ಟ್ ಆದ ತಕ್ಷಣನೇ ಆತ 5 ಕೋಟಿ ಬಿಜೆಪಿ ಕೊಡ್ತಾನೆ. ನೀವು ಆತರ ಮಾತಾಡಿದ್ರೆ, ಪುಲ್ವಾಮಾ ದಾಳಿ ಆದಾಗ ಎಲ್ಲ ನಿಮ್ಮ ಅಕೌಂಟ್ ಇಂದ ದುಡ್ಡು ಹೋಗಿದಲ್ಲ, ಅದನ್ನ ಏನಂತ ಹೇಳಿ ನಾವು ಇದನ್ನ ಪ್ರೂವ್ ಮಾಡಿ ನಾವು ಪಕ್ಷವನ್ನೇ ಬಂದ್ ಮಾಡ್ತೀನಿ. ಆಸ್ ಎ ವಕ್ತಾರನಾಗಿ ರೆಸ್ಪಾನ್ಸಿಬಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಪಾಕಿಸ್ತಾನದ ಒಂದು ಕಂಪನಿಯಿಂದ ದೇಣಿಗೆ ತಗೊಂಡು ಈ ರೀತಿ ಒಂದು ದೇಶದ್ರೋಹದ ಕೆಲಸ ಮಾಡಿಕೊಂಡು ಇವತ್ತು ವೆಬ್ಸೈಟ್ ಪಾಕಿಸ್ತಾನ
ಪಾಕಿಸ್ತಾನದ ಕಂಪನಿಯಿಂದ ಒಂದು ಇದನ್ನು ತಗೊಂಡಿದ್ದಾರೆ. 73 ಕೋಟಿ ಹಬ್ ಅಂತೇಳಿ ಒಂದು ಪಾಕಿಸ್ತಾನದ ಕಂಪನಿ, ಅದರಿಂದ 23 ಕೋಟಿ ದೇಣಿಗೆಯನ್ನು ತಗೊಂಡಿದ್ದಾರೆ. ಹಾಗಾದ್ರೆ ಯಾವ ಒಂದು ನೈತಿಕತೆ ಇಟ್ಕೊಂಡು ದೇಶದ ಯಾವ ದೇಶದ ಬಗ್ಗೆ ಮಾತಾಡ್ತಿದ್ರು, ಯಾವ ದೇಶದ ಪ್ರೇಮದ ಬಗ್ಗೆ ಮಾತಾಡ್ತಿದ್ರು? 300 ಕೆಜಿ RDX ಎಲ್ಲಿಂದ ಬಂತು ಅಂತ ಇದು ತನಕ 5 ವರ್ಷ ಇದೆಲ್ಲ ಹಗುರವಾಗಿ ರೆಸ್ಪಾನ್ಸಿಬಲ್ ಆಗಿ ನೀವು ಎಲ್ಲಿವರೆಗೂ ಮಾತಾಡ್ತಾ ಇದ್ದೀರಿ ಅದು ಬಿಟ್ಟು ನೀವು ಹಗುರವಾಗಿ ಪಾಕಿಸ್ತಾನದಿಂದ ತಗೊಂಡ್ರಿ, ಪುಲ್ವಾಮಾ ದಾಳಿಯಿಂದ ತಗೊಂಡ್ರಿ ಅಂತ ಹಗುರವಾಗಿ ಮಾತಾಡಿದ್ರೆ ಐ ವಿಲ್ ನಾಟ್ ಗೋಯಿಂಗ್ ಟು ಟಾಲರೇಟ್. ಹಬ್ ಕಂಪನಿಯಿಂದ ಯಾಕೆ ತಗೊಂಡ್ರಿ ಚಂದ? 23 ಕೋಟಿ ರೂಪಾಯಿ ಯಾಕೆ ತಗೊಂಡ್ರಿ? ಪಾಕಿಸ್ತಾನದ ಅಮೌಂಟ್ ನ ಯಾಕೆ ತಗೊಂಡ್ರಿ? ಕಾಂಗ್ರೆಸ್ ಅವರಿಗೆ ಹೇಳಿದ್ದು, ಕಾಂಗ್ರೆಸ್ ಅವರಿಗೆ ನೀವು ಯಾಕೆ ತಗೊಂಡ್ರಿ? ನಾನು ಹೇಳಿದ್ದು ನಮ್ಮ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಕಾಂಗ್ರೆಸ್ ಅವರದು ಅಕೌಂಟ್ ಸೀಸ್ ಮಾಡ್ತೀರಿ, ತಮಿಳುನಾಡಿನಲ್ಲಿ ರಾಜ್ಯಪಾಲ ಚೂಡ್ತೀರಿ, ಇಡಿಗಂಡ ವಿರೋಧ ಪಕ್ಷದ ನಾಯಕರನ್ನ ಚೂಡ್ತೀರಿ. ಇದೆಲ್ಲ ನೋಡಿ ನಾವೇನ್ ಹೇಳಿದ ಪಾಕಿಸ್ತಾನ ವಿಚಾರ ಬಂದ್ರೆ ನೋ ಕಾಂಪ್ರಮೈಸ್, ನೋ ಕಾಂಪ್ರಮೈಸ್ ಪಾಕಿಸ್ತಾನ ವಿಚಾರದಲ್ಲಿ. ಕಾಂಗ್ರೆಸ್ ವಿಚಾರ ಕಾಂಗ್ರೆಸ್ ಅವರು ಮಾಡುದು, ನಾನು ನಿಮ್ಗೆ ಹೇಳಿದ್ದಲ್ಲ, ನಾನು ನಿಮಗೆ ಹೇಳಿದ್ದಲ್ಲ. ಅವ್ರು ನಮ್ಮ ಮೈತ್ರಿ ಕುಡಿದವರು, ಅದ್ ಯಾವ ರೀತಿ ಹೇಳ್ತೀರಿ ನೀವು? ಹಬ್ ಕಂಪನಿಯಿಂದ ನೀವು ಪಡೆದಿರುವಂತಹ ಚಂದ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಆನ್ ರೆಕಾರ್ಡ್ ಇದೆ. ಯಾಕೆ ತಗೊಂಡ್ರಿ? ಪಾಕಿಸ್ತಾನದ ಕಂಪನಿಯಿಂದ ಯಾಕೆ ತಗೊಂಡ್ರಿ? ಅದೇ ಒಂದ್ ನಿಮಿಷ, ನೀವು ಆವಾಗದಿಂದ ಮಾತಾಡ್ತಾನೆ ಇದ್ರೆ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳಿ, ಅದ್ರ ಮೇಲೆ ಎಲೆಕ್ಟ್ರಲ್ ಬಾಂಡ್ ಬೇಕಾದ್ರೆ ನೀವು ಡಿಸ್ಕಷನ್ ಮಾಡಿ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಲಿಂಕ್ ಇದೆ. ಏನ್ ಲಿಂಕ್ ಇದೆ? ಅಲ್ಲ, ನಿಮ್ಮ ಯಾರನ್ನ ಕನ್ವಿಕ್ಟ್ ಮಾಡಕ್ ಟ್ರೈ ನೀವು ಮನಿ ಟ್ರಯಲ್ ಮಾಡ್ಲಿಕ್ಕಾಗಲ್ಲ, ಮತ್ತೆ ನಿಮ್ಮ ಮನಿ ಟ್ರಯಲ್ ಅನ್ನು ಸ್ಪಷ್ಟವಾಗಿ ತಿಳಿಸಿದ್ದೀರಿ. ನೋಡಿ ಆಪ್ ಹೋಗ್ತಾರೆ, ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಮಾತಾಡ್ಬಿಡಿ, ನೀವು ಮಾತಾಡಿ. ಪಾಕಿಸ್ತಾನ ತೆಗೆಯೋದಲ್ಲ, ಪಾಕಿಸ್ತಾನ ವಿಷಯ ಎಲ್ಲ ಬರ್ತಾ ಇರೋದು ಕಾಂಗ್ರೆಸ್ ಅವರು, ಇದು ಮೊದಲಲ್ಲ. ಹಾಗಾದ್ರೆ ಫಂಡ್ ಮೊದಲಲ್ಲ, ದೇಶದ್ರೋಹಿ ಘೋಷಣೆ ಮಾಡಿದ್ರು ಕಾಂಗ್ರೆಸ್. ಮಾತಾಡಿ ಇವಾಗ. ಪವರ್ ಜನರೇಟರ್ ಕಂಪನಿಯಿಂದ ಯಾಕೆ ನೀವೇ ಮಾತಾಡ್ತಿದ್ರೆ ಹೇಳ್ತಾ ಇದ್ದೀರಾ? ಜನರೇಟರ್ ಕಂಪನಿಯಿಂದ ಹಬ್ ಪವರ್ ಜನರೇಟರ್ ಕಂಪನಿಯಿಂದ ನೀವು 23 ಕೋಟಿ ರೂಪಾಯಿ ನೀವೆಲ್ಲಾನು ಡೀಟೇಲ್ ಆಗಿ ಬಂದ್ರಿ. ಒಂದೊಂದು ವಿಷಯಾಂತರ ಮಾಡ್ಬೇಡಿ. ನಾನು ಹೇಳ್ತೀನಿ, ನೀವು ಪಾಕಿಸ್ತಾನ ಅಂದಿದ್ದಕ್ಕೆ ನಾನು ಪಾಕಿಸ್ತಾನ ಹೇಳ್ತಾರಂತ. ನನಗೆ ಪಾಕಿಸ್ತಾನ ಬೇಕಾಗಿಲ್ಲ, ಪಾಕಿಸ್ತಾನ ಬೇಕಾಗಿಲ್ಲ ನನಗೆ. ಆನ್ ರೆಕಾರ್ಡ್ ನೀವು ಏನ್ ಮಾತಾಡ್ತೀರಿ? ವಿತ್ ಫ್ಯಾಕ್ಟ್ಸ್ ಮಾತಾಡಿ. ನಾನು ವಿತ್ ಫ್ಯಾಕ್ಟ್ಸ್ ಮಾತಾಡ್ತಿದ್ದೀನಿ. ನಮಗೂ ಉರಿಯುತ್ತೆ. ಅಲ್ಲ, ಮಾತಾಡಕ್ ಬಿಟ್ರೆ ತಾನೇ ನೀವು ಮಾತಾಡ್ತೀರಿ. ನಾನು ಹೇಳೋದಿಷ್ಟೇ, ನೀವು ಪ್ರತಿ ಒಂದಕ್ಕೂ ಇಡಿ ಐಟಿ ಅಂತ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸೋ ಕೆಲಸ ಯಾಕೆ ಮಾಡ್ತೀರಾ? ಕೆಲಸ ಮಾಡಿದಿರಿ, ಏನ್ ಕೆಲಸ ಮಾಡಿದೀವಿ? ಇವಾಗ ನಾನು ಹೇಳಿದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? 1 ವರ್ಷದಿಂದ ನಿಮ್ಮ ನಾಯಕರೆಲ್ಲ ಜೈಲಲ್ಲಿ ಇದ್ದಾರೆ, ಬೇಲ್ ಸಿಕ್ಕಿಲ್ಲ ಅಂದ್ರೆ ನೀವು ಬೇರೆನೇ ಟೆಕ್ನಿಕಲ್ ಮಾತಾಡ್ತಿದ್ದೀರಾ. ಹಾಗಾದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಾನು ಹೇಳೋದಿಷ್ಟೇ. ಒಂದು ಯಾರು ತಪ್ಪು ಮಾಡಿಲ್ಲ, ನಮ್ಗೆ ಅವ್ರ ಬಗ್ಗೆ ಎನಿಮಿಟಿ ಇದೆ, ಅವರು ನಮ್ಗೆ ವಿನ್ ಆಗ್ಬಾರ್ದು ಅಂತ ಹೇಳಿ ಹೋಗ್ಬಿಟ್ಟು ಅವರನ್ನು ಜೈಲಿಗೆ ಹಾಕ್ಬಿಟ್ಟು ಒಳಗಡೆ ಕೂರಿಸಬಹುದಾ? ನಾವು ಅಲ್ಲಿಗೆ ಬರ್ತಾ ಇದ್ದೀವಿ. ಒಂದ್ ನಿಮಿಷ ನಿಮ್ಮ ಎದುರುಗಡೆ ನಾ ಮಾತಾಡ್ತಿದ್ದೀನಿ. ನಾನು ಕರ್ಕೊಂಡು ಹೋಗಿ ಹಾಗಾದ್ರೆ ಜೈಲಲ್ಲಿ ಕೂರಿಸಿ ನೋಡೋಣ. ಇಡಿನಲ್ಲೂ ಆದ್ರೆ ಕೂರಿಸಬಹುದು, ಹೆಂಗ್ ಮಾಡಿ ಅಲ್ಲ ಹಾಗಾದ್ರೆ ಮಾಡಿಸಬಹುದು. ಏನ್ ಮಾತಾಡ್ತಿದ್ದೀರಾ? ಸಾಮಾನ್ಯ ಜನರಿಗೆ ಅರ್ಥ ಮಾತಾಡಿ. ಸಾಮಾನ್ಯ ಜನ ಈಗ ಒಂದ್ ನಿಮಿಷ, ಇಡೀ ನಾನು ಆವಾಗದಿಂದ ಪ್ರತಿ ಮೊದಲ ಒಂದು ಇದರಿಂದ ನಾನು ಕೇಳ್ತಾ ಇದ್ದೀನಿ. 1 ವರ್ಷದಿಂದ ಅವರಿಗೆ ನೋಟಿಸ್ ಹೋಗಿದೆ, ಸಮನ್ಸ್ ಹೋಗಿದೆ, 9 ನೋಟಿಸ್. 3 ತಿಂಗಳಿಂದ 8 ನೋಟಿಸ್. ಏನಕ್ಕೆ ಕೊಡ್ತೀರಿ? ಡೇಟ್ ವೈಸ್ ಹೇಳಿದೀನಿ, 3 ತಿಂಗಳು ಅಂತ ಇದ್ದೀರಾ. ಚಂಡೀಗಢ ಎಲೆಕ್ಷನ್ ಇಂದ ಇದುವರೆಗೂ ಕೂಡ 8 ನೋಟಿಸ್ಗಳು ಹೋಗಿದೆ. ನಾನು ವಿತ್ ಡೇಟ್ ಕೊಡ್ತೇನೆ, ನೀವು ಸುಮ್ಮನೆ ಗಾಳಿ ನಾನು ವಿತ್ ಡೇಟ್ ಕೊಡ್ತಾ ಇರೋದು. ಆಯ್ತು, ನೋಟಿಸ್ ಬಂದಿದೆ. ಈಗ ಅಬ್ದುಲ್ ಮುಂದಿನ ಟೈಮ್ ಅಣ್ಣ, ಇಬ್ರು ಮಾತಾಡಿದ್ರಿ ಮೇಡಮ್, ಅವ್ರು ಮಾತಾಡಿಲ್ಲ. ಅಬ್ದುಲ್ ಮಾತಾಡಿಲ್ಲ. ಸಮನ್ಸ್ ಕೊಟ್ಟಿದ್ಮೇಲೆ ಕೋರ್ಟ್ ಹೋದ್ಮೇಲೆ ಮ್ಯಾಟ್ರ್ ಕೋರ್ಟ್ ಅಲ್ಲಿ ಇದ್ಮೇಲೆ ಯಾಕೆ ನೀವು ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಆಯ್ತು ಮೇಡಮ್, ಆಯ್ತು, ಕೋರ್ಟ್ ಅಲ್ಲಿ ಇದೆ. ಯಾಕೆ ರವಿಚಂದ್ರ ಅಬ್ದುಲ್ ಅವರು ಇದ್ದಾರೆ ಮೇಡಮ್, ಅವರು ಇದ್ದಾರೆ. ಆಯ್ತು ಮೇಡಮ್, ಆಯ್ತು, ನೀವು ಇಬ್ರು ಮಾತಾಡಿದ್ರಿ. ರವಿಚಂದ್ರ ಇಬ್ರು ಮಾತಾಡಿದ್ರಿ. ಮುಂದಿನ ಟೈಮ್ ಇಂಟರಪ್ಟ್ ಮಾಡ್ಬಿಡಿ, ಇಬ್ರು ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಿಮ್ಗೆ ನಿಜವಾಗ್ಲೂ ಕನ್ಫ್ಯೂಷನ್ ಇರಬಹುದು. ಯಾಕಂದ್ರೆ ಈ ದೇಶದಲ್ಲಿ ಹಿಂಗಿದ್ದ ಮೇಲೆ ಯಾಕೆ ಅರೆಸ್ಟ್ ಆಗ್ತಾರೆ ನೀವು ಕೇಳ್ತಾರೆ, ಕರೆಕ್ಟೇ. ಆದ್ರೆ 2014 ಮುಂಚೆ ನೀವು ಕೇಳಿದ್ರೆ ಅದಕ್ಕೊಂದು ಉತ್ತರ ಸಿಗ್ತಾ ಇತ್ತು. ಈಗ ನಾವು ಹೇಳ್ತಿರೋ ಸಮಸ್ಯೆ ಅದುವೇ. ಈಗ ಇರುವಂತ ಕಾನೂನುಗಳು ಹೇಗಿದಾವೆ ಅಂತ ಹೇಳಿದ್ರೆ, ಇಡಿ 2019 ತನಕ ಕಾನೂನೇ ಬೇರೆ ಇತ್ತು. 2019ಕ್ಕೆ ನೀವು ಒಂದು ಕರೆಕ್ಷನ್ ಮಾಡಿದ್ರಲ್ಲ, ಅದು
ರಾಜಕೀಯವಾಗಿ ಯಾರನ್ನೆಲ್ಲ ಇದು ಮಾಡಬೇಕು ಆ ರೀತಿಯಾಗಿ ಅದರ ಬದಲಾವಣೆ ಮಾಡ್ಕೊಂಡ್ರಿ. UAPA ತಂದಿರೋ ಉದ್ದೇಶ ಬೇರೆ ಇತ್ತು. UAPAಗೆ ನೀವು ಕೊಟ್ಟಂತಹ ಬದಲಾವಣೆ ಏನಿದೆ, ಇವತ್ತು ಪಾಕಿಸ್ತಾನ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾದ್ರೆ ಕಾನೂನು ಅಂದ್ರೆ ವಿರೋಧ ಪಕ್ಷದವರಿಗೆ ಮಾತ್ರ ಎಲ್ರಿಗಲ್ವಾ ಅದು? ಈ ದೇಶದ ಕಾನೂನು ಪ್ರತಿಯೊಬ್ಬರಿಗೂ ಹೌದಾ ಅಲ್ವಾ? ಎಲ್ಲರಿಗೂ ಸಲ್ಲುತ್ತೆ ತಾನೇ ಅದು? ನಾನು ಮಾತಾಡ ಬಿಡಿ. ಎಲ್ರಿಗಿದೆ ತಾನೇ? ಉದಾಹರಣೆ ಕೊಡ್ತೀನಿ. ಅದಕ್ಕೆ ಮತ್ತೆ ಪ್ರತಿಪಕ್ಷದವರಿಗೆ ಯಾರ್ದು ಅರ್ಥ ಆಗಲ್ಲ, ಈಗ ಯಾರು ಕಡಿಮೆ 17 ಜನರನ್ನ ಮಧ್ಯಪ್ರದೇಶದಲ್ಲಿ ಅರೆಸ್ಟ್ ಮಾಡಿ 5 ರಿಂದ 6 ವರ್ಷ ಇಟ್ಕೊಂಡಿದ್ರು. ಇವತ್ತು ಕೋರ್ಟ್ ಹೇಳುತ್ತೆ ಅವನು ಪಾಕಿಸ್ತಾನ ಜಿಂದಾಬಾದ್ ಹೇಳಿದಾನೆ ಅನ್ನೋ ಕಾರಣಕ್ಕೆ ಅವನ್ನ ಅರೆಸ್ಟ್ ಮಾಡಿರೋದು. UAPA ಅಲ್ಲಿ ಇವತ್ತು ಕೋರ್ಟ್ ಹೇಳುತ್ತೆ ಇದು ಪೊಲೀಸರು ಸುಳ್ಳು ಆರೋಪ ಮಾಡಿ ಅರೆಸ್ಟ್ ಮಾಡಿ ಜೈಲು ಕೊಳ್ತಿದ್ದಾನೆ, 4-5 ವರ್ಷ ಕೊಳ್ತಿದ್ದಾನೆ. ನೀವು ಅದೇ ತರ ಕೇಳೋದಾದ್ರೆ, ಹಾಗಾದ್ರೆ ಅಮಿತ್ ಶಾ ಅವ್ರು ಅಷ್ಟು ವರ್ಷ ಜೈಲಲ್ಲಿ ಇದ್ರಲ್ಲ, ಯಾವ ಬೇಸ್ ಮೇಲೆ ಇದ್ರು? ಯಾಕೆ ಅವ್ರನ್ನ ಗಡಿಪಾರು ಮಾಡಿದ್ರು? ಕಾನೂನು ಇರ್ಲಿಲ್ವಾ? ಸುಖ ಸುಮ್ಮನೆ ತಗೊಂಡೋದ್ರಾ? ಒಂದು ನೋಡಿ, ಅಲ್ಲ, ಸುಖ ಸುಮ್ಮನೆ ಜನರಿಗೆ ಅಮಿತ್ ಶಾ ಅವರು ಸುಖ ಸುಮ್ಮನೆ ಜೈಲಲ್ಲಿ ಇದ್ರಾ? ಸಂದೇಶ ನೀವು ಕೊಡಬೇಡಿ. ಮತ್ತೆ ಆ ಪ್ರಶ್ನೆಗೆ ಇವತ್ತು ನೀವು ಉತ್ತರ ಮಾತಾಡ್ತಿದ್ದೀರಾ ಕೊಡ್ತಾ ಇಡೀ ಇದ್ರ ಬಗ್ಗೆ, ಕೇಜ್ರಿವಾಲ್ ಬಗ್ಗೆ. ನೀವು ಕಾನೂನು ಬಗ್ಗೆ ಕೇಜ್ರಿವಾಲ್ ಮಾತಾಡ್ತಾ ನಿಮ್ಗೆ ಇದ್ದೀರಿ. ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಮಾತಾಡಿ. ಕಾನೂನು ಸುಳ್ಳು ಮಾತಾಡೋದಾದ್ರೆ ಕೊಡ್ಬೇಡಿ ನೀವು. ಸುಳ್ಳು ಸುಳ್ಳು ಕೊಡ್ಬೇಡಿ. ಹೆಂಗೆ? ಜನರಿಗೆ ಅಮಿತ್ ಶಾ ಅವ್ರ ಮೇಲೆ ತಪ್ಪು ಆರೋಪ ಮಾಡ್ಬೇಡಿ. ಸುಳ್ಳಿತ್ತಂತ ಹೇಳ್ತೀರಾ? ಈ ಅಮಿತ್ ಶಾ ಅವರ ಆರೋಪ ಮುಕ್ತ ಆಗಿದ್ಮೇಲೆ ಮತ್ತೆ ಅದನ್ನ ಸುಳ್ಳು ಅವ್ರು ಮಾತಾಡ್ತಿದ್ದೀರಲ್ಲ? ಜೈಲಲ್ಲಿ ಹಾಕಿದ್ರು. ಅಲ್ಲ, ಅದನ್ನ ಮಾತಾಡಿ ಅಲ್ಲ ಅವ್ರು ನೀವು. ಗಡಿಪಾರು ಹಾಕಿದ್ರು. ಇದನ್ನೆಲ್ಲ ನೀವು ಮಾತಾಡಕ್ಕೆ ಅದನ್ನೇ ಹೇಳಿದ್ದು. ಒಂದು ಭಾರತದಲ್ಲಿ ಒಂದು ನಮ್ಗಂತ ಒಂದು ಏನ್ ಗೊತ್ತಾ, ಒಂದು ವಿರೋಧ ಪಕ್ಷಕ್ಕೆ ಒಂದು ಬೇಕಾದ ಎಕ್ಕಶಿತ್ ನಂಬರ್ ತಗೊಳ್ಳಿ. ಅಲ್ಲ, ಅದು ನಿಮ್ಗೆ ಬಿಟ್ಬಿಟ್ಟು ಈ ಲಾಸ್ಟ್ ತರ ಅಲ್ಲಿ ಬರೋದು ಮಾತಾಡ್ತೀರಲ್ಲ. ನಂಬರ್ ಅಲ್ಲ, ಎಲ್ಲಿದೆ? ಆ ನಂಬರ್ ಇರಬಾರ್ದು ಅಂತ ನಾನು ಇದನ್ನ ಕೂತ್ಕೊಳ್ಳೋ ಮಾಡ್ತಾ ಯೋಗ್ಯತೆ ಅದು ಬೇಕಲ್ಲ. ಆ ನಂಬರ್ ಇರಬಾರ್ದು ಅಂತ ನೀವು ಮಾಡ್ತಾ ಇರೋದು. ನಿಮಗೆ ನಂಬರ್ ಇರಬಾರ್ದು. ದೆಹಲಿಯಲ್ಲಿ ನಾವು ಬಿಜೆಪಿ ಅವ್ರಿಗೂ ಕೂಡ ಅದನ್ನೇ ಕೇಳ್ತಾ ಇರೋದು, ಒಂದು ಎಕ್ಕಚಿತ್ ನಂಬರ್ ಆದ್ರೂ ತಗೊಳ್ಳಿ ದೆಹಲಿ ಒಂದು ಮಾತಾಡ್ತೀನಿ. ನೀವು ಮಾತಾಡಿ. ಇವಾಗ ದೆಹಲಿನಲ್ಲಿ ಏನಾಯ್ತು, ಇವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿ ಇಬ್ರು ಹೊಡೆದಾಡ್ಕೊಳ್ತಾರೆ, ಪಂಜಾಬ್ ಅಲ್ಲಿ ಇಬ್ರು ಕೂಡ ಹೊಡೆದಾಡ್ಕೊಳ್ತಾರೆ, ನಮಗೆ ಹಾದಿ ಸುಗಮ ಆಗುತ್ತೆ ಅಂತೇಳಿ. ಯಾವಾಗ ಇದು ಕಾಂಪ್ರಮೈಸ್ ಕೂಲ್ ಆಗಿ 4-3 ಸೀಟಲ್ಲಿ ಮುಂದುವರಿತು, ಪಂಜಾಬ್ ಅಲ್ಲಿ ನಮ್ಗೆ ಅವರು ಸೀಟ್ ನ ಬಿಟ್ಕೊಟ್ರು, ಇವರಿಗೆ ಒಂದು ರೀತಿ ಭಯ ಶುರು ಆಯ್ತು. ಬಿಜೆಪಿ ಅವರಿಗೆ ನೋಡಿ, ಅಬ್ಕಿ ಬಾರ್ 400 ಪಾರ್ ಅಂತ ಯಾಕೆ ಹೇಳ್ತೀರಿ? ಯಾಕೆ ಹೇಳ್ತಿದ್ದೀರಿ ಅಂದ್ರೆ, ಸುಮ್ನೆ ಇರೋ ಹೇಳ್ತಾ ಬದಲು ಇಲ್ಲ. ಹೇಳ್ತಾ ಇಲ್ಲ. ಇಡಿ ಎಲೆಕ್ಷನ್ ಕಮಿಷನ್ ಕೈಯಲ್ಲಿದೆ. ಮತ್ತೆ ಅದನ್ನೇ ಮಾತಾಡ್ತಿದ್ದೀರಾ? ಮತ್ತೆ ಅದನ್ನೇ ಇಡಿ ಕೇಜ್ರಿವಾಲ್ ಅವರಿಗೆ ಮೊದಲ ಸಮನ್ಸ್ ಯಾವ ತಾಕತ್ತು ದಮ್ ಕೊಟ್ಟಿದ್ದು? ನಿಮ್ಮ ಪ್ರಕಾರ ಚುನಾವಣೆಯಲ್ಲಿ ಮೊದಲ ಸಮನ್ಸ್ ಯಾವ ಪ್ರಾಮಾಣಿಕವಾಗಿ ಕೊಟ್ಟಿದ್ದು? ಆಗಸ್ಟ್ ಅಲ್ಲಿ ತಾನೆ? ಆಗಸ್ಟ್ ಇಂದ ನಿಮ್ಮ ಪ್ರಕಾರ ಇಲ್ಲಿ ತನಕ ಏನ್ ಮಾಡ್ತೀವಿ? ಏನ್ ಅವಕಾಶ ಕೊಟ್ಟಿದ್ದ ಕೇಜ್ರಿವಾಲ್? ಬಗ್ತಾರ ಇಲ್ವೋ ಟೆಸ್ಟ್ ಮಾಡಿದ್ರ 8-9 ತಿಂಗಳು. ಈಗ ಬಗ್ತಾ ಇಲ್ಲ. ಯಾಕೆ? ಅಲ್ಲ, ನಾನು ಇವತ್ತು ಹೇಳ್ತೀನಿ ರಾಮದಾಸವ್ರೆ, ಈ 9 ತಿಂಗಳು ಯಾಕೆ ಕೊಟ್ರಿ? ಅಲ್ಲ, ಭಾರತೀಯ ಒಂದು ಜನತಾ closing ಪಾರ್ಟಿ ಕೊಟ್ಟದ್ದಾ? ಇಷ್ಟೇನೆ. ನೀವು 9 ಹಾಸ್ಯಾಸ್ಪದವಾಗಿದೆ. ಇದು ಹಾಸ್ಯಾಸ್ಪದವಾಗಿದೆ. ನಿಮ್ಮ ದಾರಿ ಬರ್ತಾರೆ ಅಂತ ಏ, ಭಾರತೀಯ ಜನತಾ ಪಾರ್ಟಿ ಸಮನ್ಸ್ ಕೊಟ್ಟಿದ್ದ? ಒಂದ್ ವೇಳೆ ಇವತ್ತು ಕೇಜ್ರಿವಾಲ್ ಅವ್ರು ಏನಾದ್ರು ಬಿಜೆಪಿ ಸೇರ್ಕೊಂಡ್ರು ಅಂತ ಹೇಳಿದ್ರೆ, ಅವರ ಎಲ್ಲಾ ಕ್ಯಾಬಿನೆಟ್ ಕೂಡ ದೋಷ ಮುಕ್ತವಾಗಿ ಹೊರಗಡೆ ಬಂದು ಅಜಿತ್ BJP ಪವಾರ್ ಇದು ಅಜಿತ್ ನೀವು ಪವಾರ್ ಹೇಳ್ಬೇಡಿ ಅಂತ ಹೇಳಿದ್ರು. ಅಸಹ್ಯಕರವಾದ ಇದು ಸ್ಥಿತಿ perception ತಂದಿರುವಂಥದ್ದು. politics ಅಂತ Okay. ಹೇಳ್ತಾರೆ. ದೇಶದಲ್ಲಿ ಅಸಹ್ಯಕರವಾದ ಇದು ನೀವು ಸ್ಥಿತಿ ಏನು ರಾಜಕೀಯದ ಅಂತ ದೃಷ್ಟಿಕೋನ ಅಂದ್ರೆ, ಬದಲಾಗಬೇಕು. ಬಿಜೆಪಿ ಇದನ್ನ ಸುಳ್ಳು ಮಾತಾಡೋದು. ದಯವಿಟ್ಟು ಈ ತರ ಜನರಿಗೆ ತಪ್ಪು ಅಭಿಪ್ರಾಯ ಮಾಡಬೇಡಿ. ಥ್ಯಾಂಕ್ ಯು. ಸಮನ್ಸ್ ಕೊಡ್ತಿರೋದು, ಸಮನ್ಸ್ ಕೊಡ್ತಾ ಇರೋದು ಯಾರು? ಸಮನ್ಸ್ ಕೊಡ್ತಾ ಇರೋದು ಯಾರು? 9 ಯಾರು ಕೊಡ್ತಾರೆ? ಸಮನ್ಸ್ ಕೊಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ. ಥ್ಯಾಂಕ್ ಯು ಮೇಡಮ್. ಸಮನ್ಸ್ ಕೊಡ್ತಾ ಇರೋದು ಭಾರತೀಯ ಥ್ಯಾಂಕ್ ಯು ಜನತಾ ಮುನೀರ್, ಥ್ಯಾಂಕ್ ಯು ಪಾರ್ಟಿ. ಮುನೀರ್, ಏನ್ ಥ್ಯಾಂಕ್ ಯು ಮಾತಾಡ್ತಿದ್ದೀರಾ? ರವಿಚಂದ್ರ. ನೋಡೋಣ ಭಾರತೀಯ ಜನತಾ ಇಡೀ ಪಾರ್ಟಿ ಇಡೀ ಏಜೆಂಟ್ಗಳು ಕೊಟ್ಟದ್ದು. ಇಡೀ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೇಸ್ಗಳು